ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ. ಮೊದಲಿಗೆ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ಬಿ ಎಂ ಗೀತಾ ಸುಂದರೇಶ್ ದೀಕ್ಷಿತ್ ಅವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜಯರಾಮಕೃಷ್ಣವನ್ನು ಹೇಳ್ತೇನೆ. ಶ್ರೀ ಶಾರದಾ ದೇವಿ ಸ್ವಾಮಿ ಪುರುಷೋತ್ತಮಜಿಯವರು ಬರೆದಿರುವ ಬಹಳ ಅದ್ಭುತವಾದ ಸದ್ಗ್ರಂಥ ಅಂದರೆ ಶ್ರೀ ಶಾರದಾ ದೇವಿ ಜೀವನಗಂಗಾ ಅಂತ ಹೇಳ್ಬೋದು. ಶ್ರೀ ಶಾರದಾ ದೇವಿ ಜೀವನಗಂಗಾ ಪುಸ್ತಕದ ತಾಯ ರೂಪದಿ ಗುರುಕರುಣೆ ಎಂಬ ಅಧ್ಯಾಯವನ್ನು ನಾವು ಕಳೆದ ಹಲವಾರು ವಾರಗಳಿಂದ ನಿರಂತರವಾಗಿ ಪಾರಾಯಣ ಮಾಡ್ತಾ ಬರ್ತಾ ಇದ್ದೇವೆ. ಶ್ರೀಮಾತೆಯವರು ಮತ್ತು ಭಕ್ತರ ನಡುವೆ ಮಂತ್ರದೀಕ್ಷೆಯ ಸಂಬಂಧವಾಗಿ ನಡೆಯುವ ಹಲವಾರು ಪ್ರಸಂಗಗಳನ್ನು ನಾವು ಗಮನಿಸ್ತಾ ಬರ್ತಾ ಇದ್ವಿ. ಇವತ್ತು ಅದರ ಮುಂದುವರೆದ ಭಾಗ. ಒಮ್ಮೆ ನರೇಶ ಚಂದ್ರ ಚಕ್ರವರ್ತಿ ಎಂಬೊಬ್ಬ ಪರಿಚಿತ ಭಕ್ತ ಇನ್ನಿಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಶ್ರೀಮಾತೆಯವರ ಬಳಿಗೆ ಹೊರಟಿದ್ದ. ಅಂದರೆ ಒಬ್ಬ ನರೇಶ ಚಂದ್ರ ಚಕ್ರವರ್ತಿ ಎನ್ನುವಂಥ ಒಬ್ಬ ಭಕ್ತ, ಅವನು ಪರಿಚಿತ ಭಕ್ತ, ಅವನು ಇನ್ನಿಬ್ಬರು ವ್ಯಕ್ತಿಗಳನ್ನು ಕರೆದುಕೊಂಡು ಶ್ರೀಮಾತೆಯವರ ಬಳಿಗೆ ಹೊರಟಿದ್ದ. ಇಬ್ಬರಿಗೂ ಮಂತ್ರದೀಕ್ಷೆ ಕೊಡಿಸ್ಬೇಕೆನ್ನುವಂಥದ್ದು ಆತನ ಉದ್ದೇಶ. ಆ ನರೇಶ ಚಂದ್ರ ಚಕ್ರವರ್ತಿ ಎನ್ನುವಂಥ ಒಬ್ಬ ಭಕ್ತ ತನ್ನೊಟ್ಟಿಗೆ ಇಬ್ಬರು ವ್ಯಕ್ತಿಗಳನ್ನು ಶ್ರೀಮಾತೆಯವ್ರ ಬಳಿ ಕರ್ಕೊಂಡು ಹೋಗ್ತಿದ್ದಾನೆ. ಯಾಕೆ? ಶ್ರೀಮಾತೆಯವ್ರ ಮೂಲಕ ದೀಕ್ಷೆಯನ್ನು ಕೊಡಿಸ್ಬೇಕು, ಮಂತ್ರ ದೀಕ್ಷೆಯನ್ನು ಕೊಡಿಸ್ಬೇಕು ಅನ್ನುವಂಥದ್ದು ಅವನ ಉದ್ದೇಶವಾಗಿರುತ್ತೆ. ಜಯರಾಮ್ ಬಾಟಿಯನ್ನ ತಲುಪುವ ವೇಳೆಗೆ ಅವನ ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ಶ್ರೀಮಾತೆಯವರ ಜನ್ಮಸ್ಥಳ ಯಾವುದು? ಜಯರಾಮ್ ಬಾಟಿ. ಹಾಗಾಗಿ ಆ ಜಯರಾಮ್ ಬಾಟಿಯನ್ನು ತಲುಪುವಂತ ವೇಳೆಗೆ ಅವನ ಮನಸ್ಸಲ್ಲಿ ಒಂದು ಆಸೆ ಹೇಳುತ್ತೆ. ಹೇಗಿದ್ದರೂ ಹೀಗೆ ಶ್ರೀಮಾತೆಯವರ ಬಳಿಗೆ ಹೋಗುತ್ತಿದ್ದೇವೆ. ಇಂದು ಸಂಕ್ರಾಂತಿಯ ದಿನ, ಅಲ್ಲಿ ಅವರ ಮನೆಯಲ್ಲಿ ಒಬ್ಬಟ್ಟು ತಿನ್ನಬೇಕು ಎಂದು. ಸಂಕ್ರಾಂತಿಯ ದಿನ ಅಲ್ಲಿ ಅವರ ಮನೆಯಲ್ಲಿ ಒಬ್ಬಟ್ಟು ತಿನ್ನಬೇಕು ಅಂತ ಆಸೆ ಅವನು ಸಹಜವಾಗಿ ಹುಟ್ಟುತ್ತೆ. ಸಹಜ ಅವರಿಗೆ ಅವನು ಒಂದು ಆಸೆ ಇಟ್ಕೊಂಡು ಹೋಗ್ತಾನೆ. ಸಂಕ್ರಾಂತಿಯ ದಿನದಂದು ಬಂಗಾಳದಲ್ಲಿ ಒಂದು ಬಗೆ ಒಬ್ಬಟ್ಟು ಮಾಡುವ ಸಂಪ್ರದಾಯವಿದೆ. ಈಗ ಸಂಕ್ರಾಂತಿ ದಿನ ನಾವೆಲ್ಲ ಸಜ್ಜ ರೊಟ್ಟಿ, ಕುಂಬಳಕಾಯಿ, ನಮ್ಮ ಕಡೆ ಏನ್ ಪದ್ಧತಿ ಇದೆಯೋ ಹಾಗೆ ಆ ಕಲ್ಕತ್ತಾದ ಜಯರಾಮ್ ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಸಂಕ್ರಾಂತಿ ದಿನದಲ್ಲಿ ಬಂಗಾಳದಲ್ಲಿ ಒಂದು ರೀತಿಯ ಒಬ್ಬಟ್ಟನ್ನ ಮಾಡುವಂತ ಸಂಪ್ರದಾಯ ಇದೆ. ಹಾಗಾಗಿ ಇವನಿಗೂ ಅದೇ ಸಹಜವಾದ ಆಸೆ ಬಂದ್ಬಿಡುತ್ತೆ. ಈಗ ನಮಗೂ ಆಸೆ ಬಂದ್ಬಿಡುತ್ತೆ. ಸಂಕ್ರಾಂತಿ ದಿನ ಒಳ್ಳೆ ಸಜ್ಜ ರೊಟ್ಟಿ ಕುಂಬಳಕಾಯಿ ತಿನ್ಬೇಕು ಅಂತ ಆಸೆ ನಮಗೂ ಹುಟ್ಟುತ್ತೆ. ಅದೇ ರೀತಿ ಅವನಿಗೂ ಸಹ ಹುಟ್ಟಿದೆ ಆಸೆ. ಮನುಷ್ಯ ಅಂದ್ಮೇಲೆ ಆಸೆಗಳು ಬರ್ತಾನೆ ಇರ್ತವೆ. ಆದರೆ ಅವನು ತನ್ನ ಬಯಕೆಯನ್ನು ಯಾರ ಹತ್ತಿರವೂ ಹೇಳ್ಕೊಳ್ಳಿಲ್ಲ. ಎಲ್ಲರೂ ಜಯರಾಮ್ ಬಾಟಿಯನ್ನು ತಲುಪಿ ಕೆರೆಯಲ್ಲಿ ಮಿಂತಾರೆ. ಅವನು ತನ್ನ ಬಯಕೆಯನ್ನು ಯಾರ ಮುಂದೆ ಹೇಳ್ಕೊಂಡು ಅವನ ಮನಸ್ಸಲ್ಲಿ ಹುಟ್ಟಿದೆ ಆಸೆ. ಆಮೇಲೆ ಜಯರಾಮ್ ಬಾಟಿಯಲ್ಲಿ ಯಾವ ನದಿ ಬರುತ್ತೆ? ಆಮೋದರ ನದಿ. ಆಮೋದರ ನದಿ ತೀರದಿ ಕಾಣುವ ಜಯರಾಮ್ ಬಟಿಯೊಳಗೆ, ಜಯರಾಮ್ ಬಟಿಯೊಳಗೆ ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ, ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಹಾಡೋ ತುಂಬಿ ಮನ, ಹಾಡೋ ತುಂಬಿ ಮನ. ಜಯರಾಮ್ ಬಟ್ಟಿ ಪಕ್ಕ ಆಮೋದರ ನದಿ, ಆಮೋದರ ನದಿ ಹರಿತಾ ಇರುತ್ತೆ. ಸಹಜವಾಗಿ ಆ ಇಬ್ಬರು ವ್ಯಕ್ತಿಗಳನ್ನು ಕರ್ಕೊಂಡು ನರೇಶ ಚಂದ್ರ ಚಕ್ರವರ್ತಿ ಸ್ನಾನ ಮಾಡೋಕೆ ಹೋಗ್ತಾರೆ.